ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀಮಾತ್ರೇ ನಮಃ. ಧ್ಯಾನ ಅಂದರೆ ಏನು? ಧ್ಯಾನಕ್ಕೆ ಮುಂಚೆ ಏನೇನು ನಿಯಮಗಳನ್ನು ಪಾಲನೆ ಮಾಡಬೇಕು, ಇದನ್ನು ಅಷ್ಟಾಂಗ ಯೋಗ ವಿಧಾನದಿಂದ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಈಗ ನಾವು ಮಾಡೋಣ. ಈಗಿನ ಕಾಲದ ಘಟ್ಟದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪೂರ್ವಭಾವಿಯಾಗಿ ಯಾವುದೇ ತಯಾರಿ ಇಲ್ಲದೆ ನಾನು ಧ್ಯಾನವನ್ನು ಕಲಿಬೇಕು ಅಂತ ವ್ಯಕ್ತಿನ ನಾವು ಅದನ್ನು ನೇರವಾಗಿ ಧ್ಯಾನಾಭ್ಯಾಸಕ್ಕೆ ಕೊಡಿಸ್ತಿದ್ವಿ. ಆದರೆ ಶಾಸ್ತ್ರಗಳಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ಅಷ್ಟಾಂಗ ಯೋಗ ವಿಧಾನದಲ್ಲಿ ಮೊದಲು ಬರುವಂಥದ್ದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಆಮೇಲೆ ಕೊನೆಯದು ಸಮಾಧಿ. ಅದನ್ನು ಬಾಯಿ ಮಾತಿನಲ್ಲಿ ನಾವು ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಕೊನೆಯ ಹಂತ ಸಮಾಧಿಯ ಹಂತ. ಸಮಾಧಿ ಅಂತ ಹೇಳಿದ್ರೆ ಈ ಪಾಮರರು ನಾವು ಈ ಪಾರಮಾರ್ಥಿಕ ವಿಚಾರಗಳನ್ನು ಮಾತಾಡುವಾಗ ನಾನು ವಿವರಿಸಿ ಹೇಳಬೇಕಾದ ಅನಿವಾರ್ಯತೆ ನನಗಿದೆ. ಸಮಾಧಿ ಅಂತ ಹೇಳಿದ್ರೆ ಮನುಷ್ಯ ಸತ್ತ ಮೇಲೆ ಅವನನ್ನು ಎಲ್ಲೋ ನಾವು ಮಣ್ಣಿನ ಒಳಗೆ ಹೂತು ಮಾಡ್ತೀವಲ್ಲ, ಅದು ಸಮಾಧಿಯಲ್ಲ. ಸಮಾಧಿ ಅಂತ ಹೇಳಿದ್ರೆ ಎಲ್ಲವೂ ಲಯವಾಗುವುದು. ದೇಹ, ಮನಸ್ಸು, ಬುದ್ಧಿ, ಈ ಅಸ್ತಿತ್ವ, ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವವೇ ಲಯ ಆಗುವಂಥ ಒಂದು ಸ್ಥಿತಿ. ಆ ಸ್ಥಿತಿನ ಸಮಾಧಿ ಸ್ಥಿತಿ ಅಂತ ಕರಿತೀವಿ. ಇದು ಧ್ಯಾನದ ಪರಾಕಾಷ್ಠೆಯ ಹಂತ ಅಂತ ಕೂಡ ನಾವು ಹೇಳಬಹುದು. ಈಗ ಈ ಧ್ಯಾನವನ್ನು ಮಾಡೋದಕ್ಕೆ ಮುಂಚೆ ಈ ಘಟ್ಟಗಳು, ಈ ಪಾತಂಜಲಿಯ ಯೋಗ ಸೂತ್ರಗಳಲ್ಲೂ ಸಹ ಇದರ ಬಗ್ಗೆ ಮಾತಾಡಿದ್ದಾರೆ. ಇದನ್ನು ದಾಟಿಕೊಂಡು ಬಂದು ಕೊನೆಯಲ್ಲಿ ನಾವು ಅದನ್ನು ಕಾಣ್ತೀವಿ, ಸಮಾಧಿ ಸ್ಥಿತಿಯನ್ನು ಕಾಣ್ತೀವಿ. ಧ್ಯಾನಕ್ಕೆ ಪೂರ್ವಭಾವಿಯಾಗಿ ಏನೇನು ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ಇದರಲ್ಲಿ ವರ್ಣನೆ ಮಾಡಿದ್ದಾರೆ. ಮೊದಲನೇದು ಯಮ. ಯಮ ಅಂತ ಹೇಳಿದ್ರೆ ಸಂಯಮ, ಅಂದರೆ ಇಂದ್ರಿಯಗಳ ಮೇಲಿನ ಒಂದು ಹತೋಟಿ, ನಮಗೆ ನಾವೇ ಒಂದು ಚೌಕಟ್ಟನ್ನು ಹಾಕೊಳ್ಳೋದು, ಅದನ್ನು ಯಮ. ಆ ಯಮದಲ್ಲಿ ಅಹಿಂಸಾ ಪಾಲನೆ. ಅಹಿಂಸಾ ಪಾಲನೆ ಅಂದರೆ ನಮಗೆ ಮೊದಲು ದೃಷ್ಟಿಗೆ ಗೋಚರ ಆಗೋದು ಸಸ್ಯಾಹಾರವೋ ಮಾಂಸಾಹಾರವೋ, ಪ್ರಮುಖವಾಗಿ ನಮಗೆ ಜ್ಞಾಪಕಕ್ಕೆ ಬರೋದು ಆ ವಿಚಾರ. ಆದರೆ ಇಲ್ಲಿ ಅಹಿಂಸೆ ಅಂತ ಹೇಳಿದ್ರೆ ಕೇವಲ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ ವಿಚಾರ. ಅಹಿಂಸೆ ಅಂತ ಹೇಳಿದ್ರೆ ಮಾತಿನಿಂದ, ತನ್ನ ಕ್ರಿಯೆಯಿಂದ ಇತರರ ಮನಸ್ಸನ್ನು ನೋಯಿಸದೇ ಇರೋದು, ಅದು ಪ್ರಮುಖವಾದ ಒಂದು ಅಹಿಂಸಾ ವ್ರತ. ತನ್ನ ಕೃತಿಯಿಂದ, ತನ್ನ ಮಾತಿನಿಂದ ಇನ್ನೊಬ್ಬರಿಗೆ ಅವನು ನೋವು ಮಾಡಬಾರದು. ಇದು ಪಾರಮಾರ್ಥಿಕ ಜೀವನವನ್ನು ನಾನು ಪ್ರಾರಂಭ ಮಾಡ್ತಿದ್ದೀನಿ ಅಂತ ಯಾರೇ ಅಪೇಕ್ಷೆ ಪಟ್ಟರು ಮೊದಲನೇ ಹೆಜ್ಜೆ ಇದು. ಅವನು ಯಾರ ಮನಸ್ಸಿಗೂ ನೋವು ಆಗೋಗಿ ಮಾತಾಡಬಾರ್ದು. ಅವನ ವರ್ತನೆ, ಅವನ ಕೃತಿ, ಅವನು ಮಾಡುವಂಥ ಕೆಲಸದಿಂದ ಇತರರಿಗೆ ನೋವು ಉಂಟಾಗಬಾರ್ದು. ಇದು ಮೊದಲನೇ ಹೆಜ್ಜೆ. ಇದು ಆಹಾರ ಪದ್ಧತಿಯ ಬಗ್ಗೆ, ವಿಚಾರದ ಬಗ್ಗೆ ಅದನ್ನು ನಾನು ನಂತರ ಮಾತಾಡ್ತೀನಿ. ಇದು ಅಹಿಂಸಾ ಪಾಲನೆ. ಸತ್ಯವಚನ. ಸತ್ಯವಚನ ಅಂದ್ರೇನು? ಬಾಯಿನಲ್ಲಿ ಸತ್ಯವನ್ನೇ ಹೇಳೋದು. ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, 12 ವರ್ಷ ಯಾರು ಸತತವಾಗಿ ಸತ್ಯವನ್ನೇ ಹೇಳ್ಕೊಂಡು ಬರ್ತಾರೆ, ಸತ್ಯವನ್ನೇ ನುಡಿತಾರೆ, ಅದಾದ ನಂತರ ಅವರು ಏನೇ ಹೇಳಿದ್ರು ಆ ವಾಕ್ಶುದ್ಧಿಯಿಂದ, ಆ ಪವಿತ್ರತೆಯಿಂದ ಅವರು ಹೇಳಿದ್ದೆಲ್ಲ ನಿಜವಾಗೋಗುತ್ತಂತೆ. ಸತ್ಯವಚನ. ಅಸ್ತೇಯ. ಬೇರೆಯವ್ರ ವಸ್ತುಗಳ ಬಗ್ಗೆ ನಿರಾದರಣೆಯಿಂದ, ಅನಾದರಣೆಯಿಂದ ಇರೋದು. ಅಂದರೆ ಆ ವಸ್ತು ನಮಗೆ ಬೇಡ, ಬೇರೆಯವ್ರ ವಸ್ತು ನಮಗೆ ಬೇಡ. ಪರಸ್ತ್ರೀಯರ ಬಗ್ಗೆ ಮಾತೃಭಾವದಿಂದ ಇರುವಂಥದ್ದು. ಪರದ್ರವ್ಯ, ಬೇರೆಯವರ ಸ್ವತ್ತು, ಅದು ನಮಗೆ ಬೇಡ ಅನ್ನೋ ಒಂದು ಭಾವನೆ. ಇದು ಅಸ್ತೇಯ. ಬ್ರಹ್ಮಚರ್ಯ. ಇದರಲ್ಲಿ ಪ್ರಮುಖವಾದದ್ದು ಕಾಮನಿಗ್ರಹ. ಇದೊಂದೇ ಅಲ್ಲ, ಕಾಮನಿಗ್ರಹ ಅಂದರೆ ಶಾರೀರಿಕ ಬಯಕೆ ಅಂತ ಮಾತ್ರ ಅಲ್ಲ, ಮನಸ್ಸಿನಲ್ಲಿ ಉಂಟಾಗುವಂಥ ಎಲ್ಲ ಆಸೆಗಳನ್ನು ಅದನ್ನು ನಿಯಂತ್ರಣ ಮಾಡಿಕೊಂಡು ಅದರ ಮೇಲೆ ಆಧಿಪತ್ಯವನ್ನು ಸಾಧಿಸೋದು. ಇದು ಬ್ರಹ್ಮಚರ್ಯ. ಅಂದರೆ ಬ್ರಹ್ಮಭಾವದಲ್ಲಿ ಸದಾ ಇರೋದು ಅಂತ. ಅಂದರೆ ಯಾವಾಗಲೂ ಪರಮಾತ್ಮನ ಸ್ಮರಣೆಯಲ್ಲಿ ಇರೋದು, ಅದು ನಿಜವಾದ ಬ್ರಹ್ಮಚರ್ಯ. ಆ ಬ್ರಹ್ಮದಲ್ಲಿ ಆತ ಚಲಿಸುವುದು, ಆ ಬ್ರಹ್ಮವನ್ನು ಆಚರಣೆಯಲ್ಲಿ ತಳ್ಕೊಳ್ಳೋದು, ಅದು ಬ್ರಹ್ಮಚರ್ಯ. ಇದು ಮೊದಲನೇದು ಯಮ. ನಿಯಮ. ನಿಯಮ ಅಂದರೆ ಏನು? ಇದು ಎರಡನೇ ಸ್ಟೆಪ್, ಎರಡನೇ ಮೆಟ್ಟಿಲು. ಶೌಚ. ಇದು ಮೊದಲನೇ ಇದರಲ್ಲಿ ಹಂತದಲ್ಲಿ ನಾವು ನೋಡಿದ್ವಿ. ಯಮದಲ್ಲಿ ಅಹಿಂಸಾ ಪಾಲನೆ, ಸತ್ಯವಚನ. ಇದು ಒಂದೊಂದು ಹಂತಕ್ಕೂ ಕಠಿಣವಾದ ನಿಯಮಗಳು. ಎರಡನೇ ಹಂತದಲ್ಲಿ ನಾವು ಶೌಚ ಅಂದರೆ ಶರೀರ ಶುದ್ಧಿ ಅಷ್ಟೇ ಅಲ್ಲ, ಮಾನಸಿಕ ಶುದ್ಧಿ. ಮಾನಸಿಕವಾಗಿಯೂ ಕೂಡ ಪಾಪಚಿಂತನೆಯನ್ನು ಮಾಡದೇ ಇರೋದು. ಅಂದರೆ ಧ್ಯಾನಾಭ್ಯಾಸಕ್ಕೆ ಮುಂಚೆ ಇದನ್ನೆಲ್ಲ ಅಳವಡಿಸ್ಕೊಳ್ತಾ ಹೋದರೆ ಆಗ ಧ್ಯಾನ ಸುಲಭ ಆಗುತ್ತೆ. ಶೌಚ.
ಸಂತೋಷವಾಗಿರೋದು. ಎಂತಹ ಪ್ರತಿಕೂಲ ಪರಿಸ್ಥಿತಿನಲ್ಲೂ ಕೂಡ, ಅಂದರೆ ಹಣ ಇರೋವಾಗ ಸಂತೋಷವಾಗಿರೋದು, ಹಣ ಇಲ್ದಿರೋವಾಗ ದುಃಖವಾಗಿರೋದು, ತನಗೆ ಲಾಭವಾದಾಗ ಸಂತೋಷ ಪಡೋದು, ನಷ್ಟವಾದಾಗ ದುಃಖ ಪಡೋದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋ ಹಾಗೆ ಈ ದ್ವಂದ್ವಗಳಲ್ಲಿ ಸಮತ್ವವನ್ನು ಕಾಪಾಡ್ಕೊಂಡು ಹೋಗೋದು, ಸಂತೋಷವಾಗಿ ಎಲ್ಲವೂ ಆ ಭಗವಂತನ ಒಂದು ಲೀಲೆ, ಅವನು ಕೊಟ್ಟಂಥ ಅನುಗ್ರಹ ಅನ್ನೋ ಭಾವನೆಯಿಂದ ಸಂತೋಷವಾಗಿರೋದು. ತಪಸ್ಸು, ಆ ಪರಮಾತ್ಮನಿಗೋಸ್ಕರ ಸತತವಾಗಿ ಚಿಂತನೆ ನಡೆಸಿ ತಪಿಸುವುದು. ತಪಸ್ಸು ಅಂದ್ರೇನು? ತಪಿಸುವುದು. ತೀವ್ರವಾದ ಒಂದು ಅನುಸಂಧಾನವೇ ತಪಸ್ಸು. ಸ್ವಾಧ್ಯಾಯ, ಸ್ವಾಧ್ಯಾಯ ಎಂದ್ರೂ ಅಂದರೆ ಅವನು ಅಧ್ಯಯನ ನಡೆಸೋದು, ಪುರಶ್ಚರಣೆ ಮಾಡೋದು, ಮಂತ್ರ ಜಪ ಮಾಡೋದು, ಶಾಸ್ತ್ರಾದಿ ಗ್ರಂಥಗಳನ್ನು ಅಧ್ಯಯನ ಮಾಡೋದು, ಪಾರಮಾರ್ಥಿಕ ವಿಚಾರಗಳನ್ನು ಕುರಿತಾದ ಗ್ರಂಥಗಳನ್ನು ಅಧ್ಯಯನ ಮಾಡೋದು, ಇದನ್ನು ಸ್ವಾಧ್ಯಾಯ, ಇದು ನಿಯಮ. ಮತ್ತು ಇವೆರಡನ್ನೂ ಪಾಲನೆ ಮಾಡಿದ ನಂತರ ಬರೋದು ಆಸನ. ಆಸನ ಸಿದ್ಧಿಯಾಗದೆ ಧ್ಯಾನ ಸಿದ್ಧಿಯಾಗೋದಿಲ್ಲ ಅಂತ ನಮ್ಮ ಗುರುಗಳು ಹೇಳ್ತಿದ್ರು. ಅಂದರೆ ಯಾವುದೋ ಒಂದು ಸುಖಾಸನದಲ್ಲಿ ಕೂತ್ಕೊಂಡಾಗ ಮನಸ್ಸು ಪ್ರಫುಲ್ಲಿತವಾಗಬೇಕು, ಹರ್ಷವಾಗಬೇಕು. ಒಂದು ಸುಖಾಸನದಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಎಷ್ಟು ಹೊತ್ತು ಬೇಕಾದರೂ ನಾನು ಈ ಆಸನದಲ್ಲಿ ಕೂರಬಲ್ಲೆ, ಇದೇ ಭಂಗಿಯಲ್ಲಿ ಇರಬಲ್ಲೆ ಅನ್ನೋಷ್ಟು ಶರೀರ ಮನಸ್ಸು ಇವೆಲ್ಲ ಹಗುರವಾಗಬೇಕು. ಅದು ಆಸನ. ಆಸನದ ನಂತರ ಪ್ರಾಣಾಯಾಮ. ಪ್ರಾಣಾಯಾಮದಲ್ಲಿ ಹಲವಾರು ವಿಧಾನಗಳಿವೆ. ಅದರಲ್ಲಿ ಪ್ರಾಣಾಯಾಮ ಅಂದ್ರೇನು? ಪ್ರಾಣಕ್ಕೆ ಒಂದು ಆಯಾಮವನ್ನು ಕೊಡೋದು, ಉಸಿರಾಟಕ್ಕೆ ಒಂದು ಆಯಾಮವನ್ನು ಕೊಡೋದು. ಚಲೇ ವಾತಃ ಚಲೇ ಚಿತ್ತಂ ನಿಶ್ಚಲೇ ನಿಶ್ಚಲೇ ಅಂತ ಹೇಳ್ತಾರೆ. ಅಂದರೆ ನಮ್ಮ ಉಸಿರಾಟ ಆಗ್ತಿರೋಷ್ಟು ಹೊತ್ತು ನಮ್ಮ ಮನಸ್ಸು ಕೂಡ ಅಲ್ಲಿ ಇಲ್ಲಿ ಪರಿಭ್ರಮಣೆ ಆಗುತ್ತೆ. ಆ ಉಸಿರಾಟವನ್ನು ನಿಯಂತ್ರಣಕ್ಕೆ ತಂದುಕೊಂಡ್ರೆ ಆ ಉಸಿರಿನ ಹಿಂದೆ ಇರ್ತಕ್ಕಂಥ ಮನಸ್ಸು ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಇದು ಪ್ರಾಣಾಯಾಮದ ಗುಟ್ಟು. ಪ್ರಾಣಾಯಾಮ ಸಿದ್ಧಿ ಆಗಬೇಕಾದ್ರೆ ಬೆವರ ಹನಿ ಆಗುತ್ತೆ, ಶರೀರದಲ್ಲಿ ಕಂಪನ ಆಗುತ್ತೆ. ಇವೆಲ್ಲ ಪ್ರಾಣಾಯಾಮ ಸಿದ್ಧಿಯ ಲಕ್ಷಣಗಳು. ಯೋಗ ಗ್ರಂಥಗಳಲ್ಲಿ ಪತಂಜಲಿ ಮಹರ್ಷಿಯ ಯೋಗ ಸೂತ್ರಗಳಲ್ಲಿ ಇದರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ಪ್ರಾಣಾಯಾಮ ಸಿದ್ಧಿ ಆಗುವಾಗ ಏನೇನಾಗುತ್ತೆ ಅಂತ. ಅಂದರೆ ಉಸಿರಾಟದ ಮೇಲೆ ನಿಯಂತ್ರಣ, ಉಸಿರಾಟವನ್ನು ಗಮನಿಸಬಲ್ಲಂತಹ ಒಂದು ಶಕ್ತಿ, ಮನಸ್ಸು ಉಸಿರಾಟದಲ್ಲಿ ಲಯವಾಗಬೇಕು ಅಂತಹ ಒಂದು ಶಕ್ತಿ, ಅದು ಪ್ರಾಣಾಯಾಮ. ನಂತರ ಬರೋದು ಪ್ರತ್ಯಾಹಾರ. ಪ್ರಾಣಾಯಾಮ, ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೇನು? ಆಮೆ ಯಾವ ರೀತಿ ತನ್ನ ಅವಯವಗಳನ್ನೆಲ್ಲ ಸೆಳೆದಿಟ್ಕೊಳ್ಳುತ್ತೆ, ಅಂತರ್ಮುಖಿ ಆಗುತ್ತೆ. ಅದು ಆಹಾರ ಅಂತ ಹೇಳಿದ್ರೆ ಬರೀ ನಾವು ತಿನ್ನುವಂಥ ಆಹಾರ ಮಾತ್ರ ಅಲ್ಲ, ಕಣ್ಣಿನಿಂದ ನಾವು ಏನು ವಿಷಯಗಳನ್ನು ನೋಡ್ತೀವಿ, ವಿಚಾರಗಳನ್ನು, ವಸ್ತುಗಳನ್ನು ನೋಡ್ತೀವಿ, ಕಿವಿಗಳಿಗೆ ಏನು ವಿಷಯಗಳನ್ನು ಕೊಡ್ತೀವಿ, ಇದು ನಮ್ಮ ಇಂದ್ರಿಯಗಳಿಗೆ ಏನು ವಿಚಾರಗಳನ್ನು, ವಿಷಯಗಳನ್ನು ನಾವು ತುಂಬ್ತಾ ಹೋಗ್ತೀವಿ ನಮ್ಮ ಮನಸ್ಸಿಗೆ, ಅದು ಆಹಾರ. ಪ್ರತ್ಯಾಹಾರ ಅಂತ ಹೇಳಿದ್ರೆ ಅದರಿಂದ ಮನಸ್ಸನ್ನು ವಿಮುಖಗೊಳಿಸಿ ಮನಸ್ಸನ್ನು ಅಂತರ್ಮುಖಿಯಾಗಿಸ್ಕೊಳ್ಳೋದು, ಇದು ಪ್ರತ್ಯಾಹಾರ. ಅಂದರೆ ಜಗತ್ತಿನ ಯಾವ ಆಕರ್ಷಣೆಗಳಿಗೂ ಒಳಗಾಗದೆ, ಜಗತ್ತಿನ ಯಾವ ವಿಷಯಗಳಿಗೂ ಮನಸ್ಸನ್ನು ಹರಿಯಗೊಡದೆ ಇಂದ್ರಿಯಗಳನ್ನು ಹಿಂತೆಗೆದುಕೊಳ್ಳುವುದು ಅಲ್ಲಿಂದ, ಅದು ಪ್ರತ್ಯಾಹಾರ. ಮುಂದನೆಯದು ಧ್ಯಾನ, ಧಾರಣ. ಮುಂದನೆಯದು ಧಾರಣ. ಈ ಧಾರಣ ಅಂದ್ರೇನು? ಮನಸ್ಸನ್ನು ಒಂದೇ ದಿಕ್ಕಿನಲ್ಲಿ ಹರಿಯಗೊಡುವುದು. ಅಂದರೆ ಅಲ್ಲಿ ಮನಸ್ಸನ್ನು ಅಲ್ಲಿ ನಿಲ್ಲಿಸೋದು. ಧಾರಣ ಅಂತ ಹೇಳಿದ್ರೆ ಯಾವುದೋ ಒಂದು ದೇವತಾಮೂರ್ತಿಯನ್ನು, ಯಾವುದೋ ಒಂದು ವಿಚಾರವನ್ನು, ವಿಷಯವನ್ನು, ಜ್ಞಾನವನ್ನು, ತತ್ವವನ್ನು ಮನಸ್ಸಿನಲ್ಲಿ ದೃಢವಾಗಿ ಧಾರಣೆ ಮಾಡಿಕೊಳ್ಳೋದು, ಅದು ಧಾರಣ. ಧ್ಯಾನಕ್ಕೆ ಮುಂಚೆ ಆ ಧಾರಣ ಸಿದ್ಧಿ ಆಗಬೇಕು. ಅಂದರೆ ಎಷ್ಟು ಹೊತ್ತು ನಾನು ಈ ದೇವತಾಮೂರ್ತಿಯಲ್ಲಿ ಮನಸ್ಸನ್ನು ನೆಲೆಗೊಳಿಸಬಲ್ಲೆ, ಎಷ್ಟು ಹೊತ್ತು ಈ ತತ್ವಚಿಂತನೆಯನ್ನು ನಾನು ಮಾಡಬಲ್ಲೆ, ಎಷ್ಟು ಹೊತ್ತು ಈ ವಿಚಾರವನ್ನೇ ಅನುಸಂಧಾನ ಮಾಡಬಲ್ಲೆ, ಇದು ಧಾರಣ. ಕೊನೆಯದು ಧ್ಯಾನ. ಧ್ಯಾನದಲ್ಲಿ ಧ್ಯಾನ ಅನ್ನೋದು ಇದು ಏನು, ಇದು ಅದಕ್ಕೆ ಆದಂಥ ಒಂದು ಪ್ರಕ್ರಿಯೆ ಇಲ್ಲ. ಇವೆಲ್ಲ ಮಾಡಿಕೊಂಡ್ರೆ ಸಹಜವಾಗಿ ಆಗೋದು ಧ್ಯಾನ. ಧ್ಯಾನ ಅಂದರೆ ಏನು ಅಂತ ನಾವು ಡಿಫೈನ್ ಮಾಡೋದಕ್ಕಾಗೋದಿಲ್ಲ. ಇದನ್ನೆಲ್ಲ ಮಾಡಿಕೊಂಡಾಗ ಸಹಜವಾಗಿ ಮನಸ್ಸು ಆ ಧ್ಯೇಯ ವಸ್ತುವಿನ ಕಡೆ ತಂತಾನೇ ಹೋಗುತ್ತೆ, ಚಲಿಸುತ್ತೆ, ಅದು ಧ್ಯಾನ. ಕೊನೆಯಲ್ಲಿ ಸಮಾಧಿ.
ಆ ಸಮಾಧಿಯನ್ನು ನಾವು ಆ ಸಮಾಧಿಯಲ್ಲಿ ಏನು ಅನುಭವ ಆಗುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಅದು ಮನಸ್ಸು ಬುದ್ಧಿ ಇವಕ್ಕೆಲ್ಲ ಅತೀತವಾದಂಥ ಒಂದು ಸ್ಥಿತಿ, ಆ ಸಮಾಧಿ ಸ್ಥಿತಿ. ಅದನ್ನು ನಾವು ಬಾಯಿ ಮಾತಿನಲ್ಲಿ ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಧ್ಯಾನಕ್ಕೆ ಮುಂಚೆ ಇದನ್ನೆಲ್ಲ ಪಾಲನೆ ಮಾಡಿಕೊಂಡಾಗ ಮನಸ್ಸು ಆ ಧ್ಯಾನದಲ್ಲಿ ಸಹಜವಾಗಿ ಹೋಗಿ ಕೂತ್ಕೊಳ್ಳುತ್ತೆ. ಧ್ಯಾನಾಭ್ಯಾಸಗಳು ಯಾರ್ಯಾರಿದ್ದಾರೆ ಇವರು ಇದನ್ನೆಲ್ಲ ಪಾಲನೆ ಮಾಡಬೇಕು. ಇದನ್ನು ಪಾಲನೆ ಮಾಡಿದಾಗ ಧ್ಯಾನ ಸಹಜವಾಗಿ ಆಗುತ್ತೆ. ಹರಿ ಓಂ ಸ್ವಸ್ತಿ.